ಲೋ ಆಗಿ ಕೇಳಿಸ್ತಾ ಇದ್ದದ, ಇನ್ನ ಕಂಪ್ಲೀಟ್ ಆಗಿ ಕೇಳಿಸ್ಬಲ್ದು. ಶ್ರೀ ಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ ಸುಮಧ್ವ ವಿಜಯ ಚತುರ್ಥ ಸರ್ಗ 30ನೇ ಶ್ಲೋಕ. ಅಥೋಪಗಮ್ಯೈಷ ಗುರುಂ ಜಗದ್ಗುರುಃ ಪ್ರಸಾದ್ಯತಂ ದೇವವರ ಪ್ರಸಾದಿತಃ ಸದಾ ಸಮಸ್ತಾಶ್ರಮಭಾಕ್ ಸುರೇಶ್ವರೋ ವಿಶೇಷತಃ ಖಲ್ವಭಜದ್ವರಾಶ್ರಮಂ. ಅಥ ಉಪಗಮ್ಯ ಏಷಃ ಗುರುಂ ಜಗದ್ಗುರುಃ ಪ್ರಸಾದ್ಯ ತಂ ದೇವವರ ಪ್ರಸಾದಿತಃ ಸದಾ ಸಮಸ್ತಾಶ್ರಮಭಾಕ್ ಸುರೇಶ್ವರಃ ವಿಶೇಷತಃ ಖಲು ಅಭಜತ್ ವರಾಶ್ರಮಂ. ಅಥ ಪಿತ್ರೋಃ ಅನುಜ್ಞಾ ಸ್ವೀಕಾರಾನಂತರಂ ದೇವವರೈಃ ಪ್ರಸಾದಿತಃ. ತಂದೆ ತಾಯಿಯರ ಹತ್ರ ವಾಸುದೇವ ಅಪ್ಪಣೆಯನ್ನ ಪಡೆದುಕೊಂಡ್ರು. ಹೇಗಿದೆ ನೋಡಿ, ಕಾರ್ಯವನ್ನ ಸಾಧಿಸುವ ಕ್ರಮ, ಆ ಚಟ ಇರಬೇಕು. ಸತ್ಕಾರ್ಯ ಅಂತಾದರೆ ಮನೆಯಲ್ಲೇ ತೊಂದರೆ ಮಾಡಬಹುದು, ಮನೆಯಲ್ಲಿರುವವರೇ ತೊಂದರೆ ಮಾಡ್ತಾರೆ. ಅವರಿಗೆ ಏನೋ ಒಂದು ಮೋಹ, ಮಗ ತನ್ನ ಹತ್ರ ಇರಬೇಕು ಹಾಗೆ ಅಂತ ಒಂದು ಮೋಹ. ಅದು ನಾವು ನೋಡಿದ್ರೆ, ವಿಚಾರ ಮಾಡಿದ್ರೆ ರಾಮಾಯಣ ಮಹಾಭಾರತ ಎರಡೂ ಕೂಡ ಈ ಪುತ್ರ ಮೋಹದಿಂದಲೇ ಹಾಳಾದದ್ದು. ನೋಡು, ಕೈಕೇಯಿಗೆ ಭರತನ ಮೇಲೆ ಮೋಹ, ಅವನೇ ರಾಜ್ಯ ನಿರ್ವಾಹ ಮಾಡಬೇಕು, ರಾಜನಾಗಬೇಕು ಹಾಗೆ. ರಾಮ ಕಾಡಿಗೆ ಹೋದ್ರೆ ಆಯ್ತು. ಹೇಗಿದೆ ನೋಡಿ ಮನಸ್ಸಿನ ಪರಿಸ್ಥಿತಿ. ಅದೇ ತರ ಧೃತರಾಷ್ಟ್ರ, ಮಹಾಭಾರತದಲ್ಲಿ ಧೃತರಾಷ್ಟ್ರ ತನ್ನ ಮಕ್ಕಳು ದುರ್ಯೋಧನಾದಿಗಳು ಚೆನ್ನಾಗಿರ್ಬೇಕು, ರಾಜ್ಯ ಸಿಗಬೇಕು, ಸೌಖ್ಯವಾಗಿರಬೇಕು. ಪಾಂಡವರು ಕಾಡಿಗೆ ಹೋಗ್ಲಿ, ಏನಾಯ್ತಂತೆ ಹಾಗೆ ಅಂತ. ಆ ರೀತಿಯಾದ ಒಂದು ಮನಸ್ಸಿನ ಭಾವನೆ ನಮ್ಮಲ್ಲಿ ಬರಬಾರದು ಅಂತ ಭಾರತ ದೇಶದ ದೊಡ್ಡ ಇತಿಹಾಸ ರಾಮಾಯಣ ಮಹಾಭಾರತ ಎರಡೂ ಕೂಡ ಈ ರೀತಿಯಾಗಿ ನಮಗೆ ತಿಳಿಸಿಕೊಡ್ತಾ ಇದೆ. ಅಷ್ಟು ಮಟ್ಟಿಗೆ ಇಲ್ಲ ಅಂತ ಇಲ್ಲಿ ಇಲ್ಲ. ಆದರೂ ಕೂಡ ಒಂದು ಮಗ ಆಗಿದ್ದಾನೆ, ರಕ್ಷಣೆ ಮಾಡಲಿಕ್ಕೆ ಮಗ ಇದ್ದಾನೆ. ಆದರೂ ಕೂಡ ಒಂದು ಮಗ ಅವನು ಸನ್ಯಾಸ ತೆಗೆದುಕೊಳ್ಳಿಕ್ಕೆ, ಧರ್ಮ ಪ್ರಚಾರ ಮಾಡೋದಕ್ಕೆ ನಾವು ಹಿಂಜರಿತೀವಿ. ಹಂಗಾಗಬಾರ್ದು ಅಂತ ಮಕ್ಕಳನ್ನ ಸರಿಯಾಗಿ ಪೋಷಣೆ ಮಾಡಬೇಕು. ಆ ಮಮತೆ ಅದನ್ನ ಬಿಡಬೇಕು. ಕುಂತಿದೇವಿ ಪ್ರಾರ್ಥನೆ ಮಾಡ್ತಾರೆ ನೋಡಿ, ಭಾಗವತದಲ್ಲೂ ಬರುತ್ತದೆ ಈ ವಿಚಾರ. ಪಾಂಡವರಲ್ಲಿ ಇರುವ ಆ ಸ್ನೇಹ ಪಾಶವನ್ನ ಕಡಿದಾಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಯಾಕೆ? ಮಕ್ಕಳು ಕಣ್ಣು ಮುಂದೆ ಬಂದ್ಬಿಟ್ರೆ ಪ್ರಪಂಚವನ್ನೇ ಮರೆತು ಬಿಡ್ತೀವಿ ನಾವು. ಬೇರೆಯವರಿಗೆ ಏನ್ ತೊಂದರೆ ಆದ್ರೂ ಪರವಾಗಿಲ್ಲ, ಅದರಿಂದ ಮಕ್ಕಳ ವಿಷಯದಲ್ಲಿ ಎಚ್ಚರದಿಂದ ಇರಬೇಕು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ಆದರೂ ಕೂಡ ಸತ್ಕಾರ್ಯ, ಆಚಾರ್ಯರ ಯೋಗ್ಯತೆ ದೊಡ್ಡದು. ತಂದೆಯನ್ನ ಹೇಗೆ ಟ್ಯಾಕಲ್ ಮಾಡಿದರು, ತಾಯಿಯನ್ನ ಹೇಗೆ ಹ್ಯಾಂಡಲ್ ಮಾಡಿದರು, ಆ ರೀತಿಯಾಗಿ ಬಿಟ್ಟು ಹೋಗಿಲ್ಲ ನೋಡಿ. ಅನುಮತಿಯನ್ನ ಪಡ್ಕೊಂಡೇ ಮುಂದುವರಿಸ್ತಾ ಇದ್ದಾರೆ. ಇದು ಜ್ಞಾನಿಗಳ, ದೊಡ್ಡವರ ಲಕ್ಷಣ. ಆ ರೀತಿಯಾಗಿ ಮಾಡಬೇಕು ಅಂತ. ತಂದೆ ತಾಯಿಯರ ಅನುಮತಿಯನ್ನ ಪಡೆದ ಮೇಲೆ ದೇವವರೈಹಿ ಪ್ರಸಾದಿತಃ ದುರ್ಮತಿ ನಿರಾಕರಣ ಪೂರ್ವಕಂ ಸನ್ಮತ ಪ್ರವರ್ತನ ಲಕ್ಷಣ ದೇವತಾ ಕಾರ್ಯ ಸಾಧನೋನ್ಮುಖ ಇತ್ಯರ್ಥ. ದೇವವರೈಹಿ, ಶ್ರೇಷ್ಠವಾದ ದೇವತೆಗಳ ಪ್ರಾರ್ಥನೆ ನೋಡಿ. ರಾಮಚಂದ್ರ ದೇವರು ಕಾಡಿಗೆ ಹೋದದ್ದು ಅದೇ ಕಾರಣ, ದೇವಕಾರ್ಯ ಆಗಬೇಕು. ಕೈಕೇಯಿ ಒಂದು ನೆಪ ಅಷ್ಟೆ. ದೇವತೆಗಳ ಕಾರ್ಯ ಆಗಬೇಕು, ರಾವಣಾದಿಗಳ ಸಂಹಾರ ಆಗಬೇಕು. ಅದೇ ತರ ಆಚಾರ್ಯರು ಕೂಡ ದೇವಕಾರ್ಯ ಆಗಬೇಕು. ಬಂದಿರೋದೇ ಜ್ಞಾನ ಪ್ರಚಾರಕ್ಕಾಗಿ. ಮನೆಯಲ್ಲಿ ಕೂತ್ಕೊಂಡಿದ್ದರೆ ಏನ್ ಕೆಲಸ ಆಗ್ತದೆ ಹೇಳಿ? ದೇವತೆಗಳನ್ನ ಅನುಗ್ರಹ ಮಾಡಬೇಕು. ಹೇಗೆ? ಸರಿಯಾದ ಮತ, ಸನ್ಮತ ಅದರ ಪ್ರಚಾರ ಆಗಬೇಕು, ದುರ್ಮತ ಅದರ ನಿರಾಕರಣೆ ಆಗಬೇಕು. ಸನ್ಮತ ಪ್ರವರ್ತನ, ದುರ್ಮತ ನಿರಾಕರಣ ಪೂರ್ವಕವಾದ ಆ ಒಂದು ಜ್ಞಾನ ಕಾರ್ಯ, ತನ್ಮೂಲಕ ದೇವತೆಗಳ ಸಂತೋಷ. ಜಗತ್ತಿನಲ್ಲಿ ಎಷ್ಟು ಆಸಕ್ತಿ ನೋಡಿ ಆ ದೇವತೆಗಳಿಗೆ. ಸರಿಯಾದ ಜ್ಞಾನ ಜನರಿಗೆ ಕೊಡುವಂತ ಒಂದು ಪರಂಪರೆ ಇರಬೇಕು. ಅದಕ್ಕೆ ಇವತ್ತೂ ಕೂಡ ಮಧ್ವ ಪರಂಪರೆ ಉಳ್ಕೊಂಡಿದೆ.
ಹಾ, ಆ ದೃಷ್ಟಿಯಲ್ಲಿ ದೇವತೆಗಳ ಒಂದು ಕಳಕಳಿ, ಆಸಕ್ತಿ ಹೇಗಿದೆ ನೋಡಿ. ಜ್ಞಾನ ನಶಿಸಿ ಹೋಗಬಾರದು ಅಂತ ಆಚಾರ್ಯರನ್ನ, ವಾಯುದೇವರನ್ನ ಪ್ರಾರ್ಥನೆ ಮಾಡಿ ಭೂಮಿಗೆ ಕಳಿಸ್ತಾರೆ. ಆ ವಾಯುದೇವರು ಕೂಡ ದೇವತೆಗಳನ್ನ ಸಂತೋಷಪಡಿಸುವುದಕ್ಕಾಗಿ ಬಂದರು. ಅಂದ್ರೆ ಅವರ ಅಂತರ್ಯಾಮಿಯಾದ ಪರಮಾತ್ಮನ ತೃಪ್ತಿಪಡಿಸುವುದಕ್ಕಾಗಿ. ಪರಮಾತ್ಮನ ಸೇವೆ ಇದು. ನಾವೇನ್ ಮಾಡಬೇಕು? ನಮ್ಮ ಮಕ್ಕಳು ಮೊಮ್ಮಕ್ಕಳು ಅವರನ್ನ ಮಧ್ವಶಾಸ್ತ್ರ ಓದೋದಕ್ಕೆ ಪ್ರೋತ್ಸಾಹ ಕೊಡಬೇಕು. ಸತ್ಯಲೋಕದಿಂದ ಆಚಾರ್ಯರು ವಾಯುದೇವರು ಭೂಮಿಗೆ ಬಂದಿದ್ದಾರೆ. ನಾವು ಆ ಮಧ್ವಾಚಾರ್ಯರ ಶಾಸ್ತ್ರವನ್ನ ಓದೋದಕ್ಕೆ ಮಕ್ಕಳನ್ನ ಕಳಿಸಿಲ್ಲ ಅಂದ್ರೆ ಮಹಾ ಅನ್ಯಾಯ ಆಗ್ತದೆ ಇದು. ಹಂಗಾಗಬಾರದು ಅಂತ. ಈ ರೀತಿಯಾಗಿ ಹೇಗೆ ಕಾರ್ಯವನ್ನ ಸಾಧಿಸಬೇಕು ಎನ್ನುವ ವಿಚಾರವನ್ನು ಕೂಡ ಆಚಾರ್ಯರು ಇಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ನೀತಿಯಿಂದ ನಡ್ಕೋಬೇಕು ಅಂತ. ಹಾಗೆ ಅಂತೇಳಿ ಅಧರ್ಮದ ಹೆಜ್ಜೆಯಲ್ಲಿ ಇಡಬಾರದು, ಧರ್ಮ ಮಾರ್ಗದಲ್ಲೇ ಇರಬೇಕು. ಅಡೆತಡೆ ಬಂದಾಗ, ಹನುಮಂತನಾಗಿ ಬಂದಾಗಲೂ ಕೂಡ ಹಾಗೆ ಆಗಿತ್ತು ನೋಡಿ. ದೇವತೆಗಳೇ ಕಳಿಸಿಕೊಟ್ರು, ಸಿಮ್ಮಿಕಾ ಹಾಗೆ ಅಂತ, ನಾಗಕನ್ಯೆ ಬಂದಾಗ ಅಲ್ಲಿ ಹೇಗೆ ಬಾಯಿ ಒಳಗೆ ಹೋಗಿ ತಕ್ಷಣ ಬಂದ್ಬಿಟ್ರು ನೋಡಿ. ಅದೇ ತರನೇ ಇಲ್ಲೂ ಕೂಡ ತಂದೆ ತಾಯಿಯರೇ ಬೇಡ ಅಂತ ಹೇಳಿದರೂ ಕೂಡ ಬುದ್ಧಿವಂತಿಕೆಯಿಂದ, ಒಳ್ಳೆಯ ಮಾತಿನಿಂದ ಆಚಾರ್ಯರು ತಂದೆ ತಾಯಿಯರ ಸಮ್ಮತಿಯನ್ನ ಪಡೆದು ದೇವ ಕಾರ್ಯದಲ್ಲಿ ಮುಂದೆ ಹೋಗ್ತಾ ಇದ್ದಾರೆ. ಜಗದ್ಗುರು ಸುರೇಶ್ವರ ಏಷಃ ಅಚ್ಯುತ ಪ್ರೇಕ್ಷಂ ಉಪಗಮ್ಯ. ಜಗದ್ಗುರುಗಳಾದ ಶ್ರೀಮನ್ ಮಧ್ವಾಚಾರ್ಯರು ಅಚ್ಯುತ ಪ್ರೇಕ್ಷರನ್ ಅಂದ್ರೆ ವಾಸುದೇವ, ಅಚ್ಯುತ ಪ್ರೇಕ್ಷರ ಹತ್ರ ಹೋಗಿ ಪ್ರಸಾದ್ಯ ಅಂದ್ರೆ ಸಂತೋಷಪಡಿಸಿ, ಹೇಗೆ ಸ್ವಗುಣೈಹಿ ಸಂತೋಷಯಿತ್ವ, ತಮ್ಮ ಗುಣಗಳಿಂದ ಅವರನ್ನ ಸಂತೋಷಗೊಳಿಸಿ, ಸದಾ ಸಮಸ್ತಾಶ್ರಮ ಬಾಕ್, ವಾಯುದೇವರು ಅಂದ್ರೆ ಸದಾ ಎಲ್ಲ ಆಶ್ರಮದ ಧರ್ಮವನ್ನು ಪರಿಪಾಲನೆ ಮಾಡುವವರು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತ ದೊಡ್ಡ ದೇವತೆ, ದೊಡ್ಡ ದೊಡ್ಡ ದೇವತೆಗಳು ಎಲ್ಲಾ ವರ್ಣಾಶ್ರಮ ಧರ್ಮವನ್ನು ಎಲ್ಲಾ ಕಾಲದಲ್ಲೂ ಪರಿಪಾಲನೆ ಮಾಡ್ತಾರೆ ಅವರು. ಮತ್ತೆ ನಮಗೆ ಸಾಧ್ಯ ಇಲ್ಲ. ಅದರಿಂದ ಒಂದು ವರ್ಣಾಶ್ರಮವನ್ನು ನಾವು ತೆಗೆದುಕೊಳ್ತೇವೆ. ಉಳಿದದ್ದು ಸಾಧ್ಯವಾದರೆ ಅವಶ್ಯ ಮಾಡಬಹುದು. ಆದರೆ ನಿಂದಿತ ಕರ್ಮವನ್ನು ಮಾಡಬಾರದು. ನಿಂದಿತ ಕರ್ಮ ಮಾಡಬಾರದು. ವಿಹಿತ ಕರ್ಮ ಸಾಧ್ಯ ಇದ್ದಷ್ಟು ಮಾಡಬಹುದು. ಹಾಗೆಂತ ಮಾಡ್ಲಿಕ್ಕಾಗಲ್ಲ. ಮೊದಲು ನಮ್ದು ನಾವು ಮುಗಿಸಿರ್ಬೇಕು. ನಮ್ದು ನಾವು ಚೆನ್ನಾಗಿ ಧರ್ಮ ಪರಿಪಾಲನೆ ಮಾಡ್ಲಿಕ್ಕಾದರೆ ತದನಂತರ ಬೇರೆಯುವುದಕ್ಕೆ ಕೈ ಹಾಕಬೇಕು. ನಮ್ದೇ ನಾವು ಸರಿಗಿಲ್ಲ ಅಂದ್ರೆ. ಅದರಿಂದ ನಮ್ಮ ವರ್ಣಾಶ್ರಮ ವಿಹಿತ ಧರ್ಮಗಳನ್ನ ಪರಮಾತ್ಮನ ಪೂಜಾ ರೂಪವಾಗಿ ನಾವು ಮಾಡಬೇಕು. ವೇದವ್ಯಾಸರು ವೇದಗಳನ್ನ ವೇದ ವಿಭಾಗ ಮಾಡಿಕೊಟ್ರು. ದೊಡ್ಡದಾದ ಗ್ರಂಥ ಅದು. ವೇದ ರಾಶಿ ಅಂತ ಕರೀತಾರೆ. ಅದನ್ನ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ ವಿಭಾಗ ಮಾಡಿ ನಮಗೆ ಅನುಕೂಲ ಮಾಡಿಕೊಟ್ರು. ಅದರ ಅರ್ಥ ನಾವು ಋಗ್ವೇದಿಗಳು ಅಂತ ಇಟ್ಟುಕೊಳ್ಳೋಣ. ಋಕ್ಷಾಕೆ ಮಾತ್ರ ಓದಬೇಕು ಅಂತ ಅರ್ಥ ಅಲ್ಲ. ಅದಕ್ಕೆ 4 ಶಾಖೆಗಳನ್ನು ಓದಬೇಕು. ಋಗ್ವೇದ, ಯಜುರ್ವೇದ ಎಲ್ಲ ಓದಬೇಕು. ಆದ್ರೆ ಮೊದಲು ಯಾವುದು ಹೋಗಬೇಕು? ಸ್ವಶಾಖೆಯನ್ನು ಮೊದಲು ಅಧ್ಯಯನ ಮಾಡಬೇಕು. ಯಜುರ್ವೇದವನ್ನು ಮೊದಲು ಅಧ್ಯಯನ ಮಾಡಿ ತದನಂತರ ಋಗ್ವೇದ, ಸಾಮವೇದ, ಅಥರ್ವಣ ವೇದ ಎಲ್ಲವನ್ನೂ ಅಧ್ಯಯನ ಮಾಡಲೇಬೇಕು. ಒಂದು ಹಿಂದೆ ಮುಂದೆ ಆಗಿ ಇರ್ತದೆ, ಅಷ್ಟೇ ವ್ಯತ್ಯಾಸ. ಅದೇ ರೀತಿಯಾಗಿ ಆಚಾರ್ಯರು ಸನ್ಯಾಸವನ್ನ ತೆಗೆದುಕೊಂಡ್ರು ಅಂದ್ರೆ ಈಗೇನೋ ಹೊಸದಾಗಿ ಧರ್ಮವನ್ನ, ವರ್ಣಾಶ್ರಮ ಪರಿಪಾಲನೆಯನ್ನ ಬದಲಾವಣೆ ಮಾಡ್ಕೋತಾ ಇದ್ದಾರೆ ಹಾಗೆಂತ ಭಾವಿಸಬಾರದು. ಎಷ್ಟು ಚೆನ್ನಾಗಿ ಪದ ಬಳಸಿದ್ದಾರೆ ನೋಡಿ. ಸದಾ ಸಮಸ್ತಾಶ್ರಮ ಭಾಕ್, ಎಲ್ಲಾ ವರ್ಣಾಶ್ರಮ ಧರ್ಮಗಳನ್ನು ಎಲ್ಲಾ ಕಾಲದಲ್ಲೂ ಮಾಡತಕ್ಕ ಸಾಮರ್ಥ್ಯವುಳ್ಳವರು ವಾಯುದೇವರು. ಅಂತವರು ಸನ್ಯಾಸ ತೆಗೆದುಕೊಂಡ್ರು ಅಂದ್ರೆ ಏನು ಆಶ್ಚರ್ಯ ಇಲ್ಲ ಅದರಲ್ಲಿ. ನಮಗೆ ಆಶ್ಚರ್ಯ, ಆದರೆ ಆಚಾರ್ಯರ ದೃಷ್ಟಿಯಿಂದ ಏನಲ್ಲ, ಸದಾ ಮಾಡತಕ್ಕವರೇ ಅಂತ ಅರ್ಥ. ವಾಯುದೇವತಾ ಅವತಾರತ್ವೇನ ಸದಾ ಸರ್ವಾಶ್ರಮವಾನಪಿ ಆಗಿದ್ರು ಕೂಡ, ಎಲ್ಲಾ ವರ್ಣಾಶ್ರಮ ಧರ್ಮಗಳನ್ನ ಆಚರಣೆ ಮಾಡುವವರಾಗಿದ್ರೂ ಕೂಡ ವರಾಶ್ರಮಂ ಅಭಜತ್ ಖಲು. ವರಾಶ್ರಮ 4 ಆಶ್ರಮದಲ್ಲೂ ಕೂಡ ಶ್ರೇಷ್ಠವಾದದ್ದು ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತ 4 ಆಶ್ರಮ. ಅದರಲ್ಲಿ ಶ್ರೇಷ್ಠವಾದದ್ದು ಅಂದ್ರೆ ಸನ್ಯಾಸಾಶ್ರಮ. ಅಂತಹ ಸನ್ಯಾಸಾಶ್ರಮವನ್ನ ಸ್ವೀಕಾರ ಮಾಡಿದರು, ಸನ್ಯಾಸಿಯಾದರು, ಪರಮಾತ್ಮನ ಸೇವೆಯಲ್ಲಿ ತಮ್ಮನ್ನ ಸಂಪೂರ್ಣ ತೊಡಗಿಸಿಕೊಂಡ್ರು ಜ್ಞಾನ ಕಾರ್ಯದಲ್ಲಿ ಅಂತ ಅರ್ಥ. ಅಥೋಪಗಮ್ಯೈಷ ಗುರುಂ ಜಗದ್ಗುರು ಪ್ರಸಾದ್ಯತಂ ದೇವವರ ಪ್ರಸಾದಿತಃ
ಸದಾ ಸಮಸ್ತಾಶ್ರಮಭಾಗ್ ಸುರೇಶ್ವರೋ ವಿಶೇಷತಃ ಕಲ್ಬಭಜದ್ವರಾಶ್ರಮಂ. ಆಚಾರ್ಯರು ತಂದೆ ತಾಯಿಯಿಂದ ಅಪ್ಪಣೆಯನ್ನು ಪಡೆದು ಜಗದ್ಗುರುಗಳಾದ ಆ ವಾಸುದೇವ ಅಚ್ಯುತ ಪ್ರೇಕ್ಷರ ಹತ್ರ ಹೋಗಿ ದೇವತೆಗಳ ಕಾರ್ಯ ಆಗಬೇಕು ಎನ್ನುವ ದೃಷ್ಟಿಯಿಂದ, ಜ್ಞಾನ ಕಾರ್ಯ ಮಾಡಬೇಕು ಎನ್ನುವ ದೃಷ್ಟಿಯಿಂದ ಸದಾಕಾಲದಲ್ಲೂ ಎಲ್ಲ ವರ್ಣಾಶ್ರಮ ಧರ್ಮಗಳನ್ನು ಪರಿಪಾಲನೆ ಮಾಡುವವರಾಗಿದ್ದರೂ ಕೂಡ ವಿಶೇಷವಾಗಿ ಲೋಕದ ದೃಷ್ಟಿಯಿಂದ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದರು ಅಚ್ಯುತ ಪ್ರೇಕ್ಷರಿಂದ ಅಂತ ಅರ್ಥ. ಇದನ್ನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರಯೇ ನಮಃ.